ಇಡಿ ಕಸ್ಟಡಿಗೆ ಕೊಟ್ಟಿರುವಂತ ನಾಗೇಂದ್ರ ಅವರನ್ನ ಈಗ ಕರೆದುಕೊಂಡು ಬಂದಿರುವಂತ ದೃಶ್ಯವನ್ನ ಗಮನಿಸ್ತಾ ಇದೀವಿ. ಅರೆಸ್ಟ್ ಮಾಡಿರುವಂತಹ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರ ಅವರನ್ನ ಇಲ್ಲಿ ಕರೆದುಕೊಂಡು ನಾಗೇಂದ್ರ ಅವರೇ ಈಗ ಅರೆಸ್ಟ್ ಮಾಡಿದ್ದಾರೆ. ಈಗಲೂ ಕೂಡ ಹೇಳ್ತೀರಾ ತಪ್ಪಾಗಿಲ್ಲ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದೆಯಾ ಸರ್? ಸರ್ ನೀವು ಮೌನವಾಗಿದ್ದರೆ ಪಾತ್ರ ಇಲ್ಲ ಅಂತಾರೆ ಇಡಿ ಅಧಿಕಾರಿಗಳು ಏನು ಅರೆಸ್ಟ್ ಮಾಡ್ತಾರೆ ಅಂತ ಸರ್? ಸರ್ ಬೇರೆ ನಿಮ್ಮ ಅಧಿಕಾರಿಗಳು ಮಾಡಿದಾರ ಅಂತ ನಿಮ್ಮ ಅಧಿಕಾರಿಗಳು ಯಾಕೆ ಅರೆಸ್ಟ್ ಮಾಡಿರೋದು ಗೊತ್ತು. ಬಿ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ವಾಪಸ್ ಇಡಿ ಕಚೇರಿಗೆ ಕರ್ಕೊಂಡು ಬಂದಿರುವಂತಹ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯ. ಸ್ಪಾಟಲ್ ನಾಗೇಂದ್ರ ಬಾಬು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅವ್ರನ್ನ ಮಾತನಾಡಿಸುವ ಪ್ರಯತ್ನ ಕೂಡ ಮಾಡಿದ್ವಿ. ಮೌನಕ್ಷರನಾಗ್ಬಿಟ್ಟಿದ್ದಾರೆ ಬಿ ನಾಗೇಂದ್ರ ಅವರು. ಪಾತ್ರ ಇಲ್ಲ ಇದರಲ್ಲಿ. ಪಾತ್ರ ಅಂದ್ರೆ ಏನಕ್ಕೆ ಅರೆಸ್ಟ್ ಮಾಡಿದ್ರು ಸರ್? ಅದೇ ಗೊತ್ತಾಗಿಲ್ಲ. ಎಸ್ ಶ್ರುತಿ, ನೋಡಿ ಈಗ ಪಾತ್ರ ಇಲ್ಲ ಅನ್ನೋದಾದ್ರೆ ನಮ್ಮನ್ನ ಯಾವ ಕಾರಣಕ್ಕೋಸ್ಕರ ಮಾಡಿದ್ರು ಗೊತ್ತಿಲ್ಲ ಅನ್ನುವ ವಿಚಾರವನ್ನ ಈಗಷ್ಟೇ ಇದ್ದಾರೆ. ಇವತ್ತಿನಿಂದ 6 ದಿನಗಳ ಕಾಲ ಈ ನಾಗೇಂದ್ರ ಅವರು ಅಲ್ಲಿ ಗಮನಿಸ್ಬೋದು. ನೋಡಿ, ನಿನ್ನೆ ಬೆಳಗ್ಗೆ 8 ಗಂಟೆಗೆ ಅವರನ್ನು ಕರ್ಕೊಂಬರ್ತಾರೆ ಇಡಿ ಕಚೇರಿಗೆ. ಕರ್ಕೊಂಡು ಬಂದು ರಾತ್ರಿ 10:35 ಅವರನ್ನು ಅಧಿಕೃತವಾಗಿ ಅವರು ಅರೆಸ್ಟ್ ಅಂತೇಳಿ ಇಡಿ ಅಧಿಕಾರಿಗಳು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಈಗ 6 ದಿನಗಳ ಕಾಲ ಅವರನ್ನು ಕಸ್ಟಡಿಯಲ್ಲಿ ಇಟ್ಕೊಂಡಿರುವಂಥ ಇಡಿ ಅಧಿಕಾರಿಗಳು ಅಸಲಿ ಡ್ರಿಲ್ಲನ್ನು ಈಗ ಮುಂದುವರಿಸ್ತಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನಾಗೇಂದ್ರ ಅವರಲ್ಲಿ ನಿಂತಿದ್ದಾರೆ. ಒಬ್ಬರು CRPF ಅಧಿಕಾರಿ ಸಿಬ್ಬಂದಿ ಕೂಡ ಅಲ್ಲಿರುವಂಥದ್ದು. ನೋಡಿ, ಈಗ ಅಲ್ಲಿ ನಾಗೇಂದ್ರ ಅವರು ಒಬ್ಬರೇ ಅಲ್ಲಿ ನಿಂತಿದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಅವ್ರು ಹೇಳಿದ್ದೊಂದೇ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ. ತಪ್ಪು ಮಾಡಿಲ್ಲ ಅನ್ನೋದಾಗಿದ್ದರೆ ಅರೆಸ್ಟ್ ಯಾಕೆ ಮಾಡಿದ್ರು ಅನ್ನುವ ಪ್ರಶ್ನೆಯನ್ನು ಮಾಡಿದಾಗ ಅವರು ಇದಕ್ಕೆ ನನಗೆ ಸಂಬಂಧ ಇಲ್ಲ ಅನ್ನುವ ಉತ್ತರವನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನಾಗೇಂದ್ರ ಅವರು ನಿಂತಿರುವಂಥ ದೃಶ್ಯವನ್ನು ಅಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಇಡಿ ಅಧಿಕಾರಿಗಳೀಗ ಅಂತ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಇಡಿ ನನ್ನನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಗೊತ್ತಿಲ್ಲ ಅಂತ ಹೇಳ್ತಾ ಫಸ್ಟ್ ಟೈಮ್ ನಮ್ಮ ಪ್ರತಿನಿಧಿ ನಾಗೇಂದ್ರ ಅವರ ರಿಯಾಕ್ಷನ್ ಪಡೆದುಕೊಳ್ಳೋದಕ್ಕೆ ಮುಂದಾದ್ರು. ಯಾವ ರೀತಿ ಹೋದ್ರು ನೋಡಿ. ನಮಗೆ ಬೇಕಾಗಿರೋ ಕ್ಲಾರಿಟಿ ಅಂದ್ರೆ, ಇಷ್ಟು ದಿನ ಅವರು ಕೂಡ ನನ್ನ ಪಾತ್ರ ಏನೂ ಇಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಇದು ಅಧಿಕಾರಿಗಳ ಶಾಮೀಲಾಗಿ ಮಾಡಿರುವಂತಹ ಅಕ್ರಮ ತನಿಖೆ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಬಂದಿದ್ರು. ಬಟ್ ಯಾವಾಗ ಇಡಿ ವಶಕ್ಕೆ ಪಡೆದುಕೊಳ್ತೋ ಆಗ ಒಂದು ಫಸ್ಟ್ ರಿಯಾಕ್ಷನ್ ಬೇಕಾಗಿತ್ತು. ಇವರ ಪಾತ್ರ ಇಲ್ಲ ಅಂತ ಆದ್ರೆ, ಇವರು ಭಾಗಿಯಾಗಿಲ್ಲ ಅಂತ ಆದ್ರೆ ಇಡಿ ಅಧಿಕಾರಿಗಳು ಯಾಕಪ್ಪ ನಿಮ್ಮನ್ನ ವಶಕ್ಕೆ ಪಡೆದುಕೊಂಡ್ರು ಅಂತ ಈಗ ತಾನೇ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಅವ್ರನ್ನ ಪ್ರಶ್ನೆ ಮಾಡಿದ್ರು. ನಾಗೇಂದ್ರ ಅವ್ರು ಹೇಳ್ತಾರೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನನ್ನ ಪಾತ್ರ ಇಲ್ಲ, ಯಾವುದಕ್ಕೆ ನನ್ನ ಅರೆಸ್ಟ್ ಮಾಡಿದ್ದಾರೆ ಗೊತ್ತಿಲ್ಲ ಅನ್ನುವಂತಹ ವಿಚಾರವನ್ನ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕನ್ ಜೊತೆ ಮಾತನಾಡಿದ್ರು ಬಿ ನಾಗೇಂದ್ರ, ಮಾಜಿ ಸಚಿವ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ನಮ್ಮ ಪ್ರತಿನಿಧಿ ಕೂಡ ನಾಗೇಂದ್ರ ಬಾಬು. ಮತ್ತೊಂದು ಕಡೆ ಬಿ ನಾಗೇಂದ್ರ ಮಾಜಿ ಸಚಿವ ಇಡಿ ವಶದಲ್ಲಿದ್ದಾರೆ. ನಿರಂತರವಾಗಿ ಫಾಲೋ ಅಪ್ ಮಾಡ್ತಿದ್ದಾರೆ ನಾಗೇಂದ್ರ ಬಾಬು ಅವರನ್ನ. ನಾಗೇಂದ್ರ ಅವರ ರಿಯಾಕ್ಷನ್ ಗಮನಿಸಿದ್ವಿ. ನನ್ನ ಪಾತ್ರ ಇಲ್ಲ ಅಂತ ಈಗಲೂ ಕೂಡ ಅದನ್ನೇ ಹೇಳ್ತಿದ್ದಾರೆ ಅವರು. ಪಾತ್ರ ಇಲ್ಲ ಅಂತ ಆದ್ರೆ, ಭಾಗಿಯಾಗಿಲ್ಲ ಅಂತ ಆದ್ರೆ, ಹಣ ಪಡೆದುಕೊಂಡು ಇಲ್ಲ ಅಂತ ಆದ್ರೆ ಯಾಕಪ್ಪ ನಿಮ್ಮನ್ನ ಅರೆಸ್ಟ್ ಮಾಡಿದ್ರು ಅನ್ನೋದು ಪ್ರಶ್ನೆ. SIT ಅಧಿಕಾರಿಗಳ ವಿಚಾರಣೆಗೆ ಹೋಗಿ ಬಂದಾಗ ನಗು ಮೊಗದೊಂದಿಗೆ ಆಚೆ ಬಂದಿದ್ರು. ಈಗ ಫುಲ್ ಸೀರಿಯಸ್ ಆಗ್ಬಿಟ್ಟಿದ್ದಾರೆ. ಕೊಟ್ಟಿರುವಂತ ನಾಗೇಂದ್ರ ಅವರನ್ನ ಈಗ ಕರೆದುಕೊಂಡು ಬಂದಿರುವಂತ ದೃಶ್ಯವನ್ನ ಗಮನಿಸ್ತಾ ಇದೀವಿ. ಅರೆಸ್ಟ್ ಮಾಡಿರುವಂತಹ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರ ಅವರನ್ನ ಇಲ್ಲಿ ಕರೆದುಕೊಂಡು ನಾಗೇಂದ್ರ ಅವರೇ ಈಗ ಅರೆಸ್ಟ್ ಮಾಡಿದ್ದಾರೆ. ಈಗಲೂ ಕೂಡ ಹೇಳ್ತೀರಾ ತಪ್ಪಾಗಿಲ್ಲ? ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದೆಯಾ ಸರ್? ಸರ್ ನೀವು ಮೌನವಾಗಿದ್ದರೆ ಪಾತ್ರ ಇಲ್ಲ. ಪಾತ್ರ ಇಲ್ಲ ಅಂತಾರೆ ಇಡಿ ಅಧಿಕಾರಿಗಳು ಏನು ಅರೆಸ್ಟ್ ಮಾಡಿದ್ರು ಅಂತ ಸರ್? ಸರ್ ಬೇರೆ ನಿಮ್ಮ ಅಧಿಕಾರಿಗಳು
ಮಾಡಿದಾರೆ ಅಂತ ಅನ್ಸುತ್ತೆ ನಿಮಗೆ ನೀವು ಗೊತ್ತಿಲ್ಲದಂಗೆ ಅಧಿಕಾರಿಗಳು ಮಾಡಿದಾರಾ? ಯಾಕೆ ಅರೆಸ್ಟ್ ಮಾಡಿರೋದು ಗೊತ್ತಿಲ್ಲ. ಇದು ಇಡಿ ಕಚೇರಿಗೆ ಬಿ ನಾಗೇಂದ್ರ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಂತೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಅವ್ರು ಕಾರ್ ಇಳಿತಾ ಇದ್ದಂತೆ ಪ್ರಶ್ನೆ ಮಾಡಿದ್ರು. ಯಾಕೆ ನಿಮ್ಮನ್ನ ಬಂಧಿಸಿದ್ದಾರೆ, ಏನ್ ಹೇಳ್ತಾ ಇದ್ದಾರೆ ಅಂತ. ಅವ್ರು ಹೇಳ್ತಾ ಇದ್ದಾರೆ ನನ್ನ ಪಾತ್ರ ಇಲ್ಲ ಅನ್ನೋದನ್ನ ಪದೇ ಪದೇ ಬಿ ನಾಗೇಂದ್ರ ಅವರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಬಟ್ ಕಂಪ್ಲೀಟ್ಲಿ ಸಂಕಷ್ಟದಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ಅವರ ಮುಖ ಚಹರೆಯನ್ನ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ. SIT ಮುಂದೆ ಹಾಕಿದಾಗ ಹೀಗಿರ್ಲಿಲ್ಲ ಅವರ ಚಲನವಲನ, ಬಟ್ ಈಗ ಫುಲ್ ಸಂಕಷ್ಟದಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ನೋಡಿ, ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಬಿಡ್ಲಿಲ್ಲ, ಮತ್ತೆ ಮೇಲೆ ಓಡೋದ್ರು. ನಾಗೇಂದ್ರ ಅವರು ರಿಯಾಕ್ಷನ್ ಪಡೆದುಕೊಳ್ಳಲೇಬೇಕು ಅಂತ. ಕಾರಣ ಇಡೀ ಸರ್ಕಾರವೇ, ಸ್ವತಃ DCM DK ಶಿವಕುಮಾರ್ ಅವರೇ ನಮ್ಮ ಸಚಿವರ ಪಾತ್ರ ಇಲ್ಲ ಅಂತ ತನಿಖೆಯ ಸಂದರ್ಭದಲ್ಲಿ ಕ್ಲೀನ್ ಚೀಟ್ ಕೊಡುವಂತಹ ಪ್ರಯತ್ನಗಳಾಗಿತ್ತು. ಹಾಗಾಗಿ ಬಿ ನಾಗೇಂದ್ರ ಅವರ ಬಂಧನ ಆಗ್ತಾ ಇದ್ದಂತೆ ಸಹಜವಾಗಿ ಕುತೂಹಲ ಇತ್ತು. ಸಚಿವರ ಗಮನಕ್ಕೆ ಬರದೆ ಇಷ್ಟೆಲ್ಲ ಕೋಟಿ ಕೋಟಿಯ ವ್ಯವಹಾರ ಆಗೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಇದ್ದಿದ್ದು ಸತ್ಯನಾರಾಯಣ ವರ್ಮಾ ಇದೇ ಬಿ ನಾಗೇಂದ್ರ ಅವರ ಆಪ್ತ ಸಹಾಯಕ ಹರೀಶ್ಗೆ ದುಡ್ಡು ಕೊಟ್ಟಿದ್ದಾರೆ. ಒಂದು ಖಾಸಗಿ ಹೋಟೆಲ್ನಲ್ಲಿ 2 ಬ್ಯಾಗ್ ಮೂಲಕ 25 ಲಕ್ಷಕ್ಕೂ ಹೆಚ್ಚು ಹಣ ಸಂದಾಯ ಆಗಿದೆ ಅಂತ. ಹಾಗಾಗಿ ಹರೀಶ್ ಅವರ ಹೇಳಿಕೆಯೇ ಇಲ್ಲಿ ಮುಳುವಾಗಿರೋದು. ಹರೀಶ್ ಹೇಳಿದ್ರು, ಇಲ್ಲ ಸರ್, ನಮ್ಮ ಸರ್ ಹೇಳ್ದಂಗೆ, ನಮ್ಮ ಬಾಸ್ ಹೇಳ್ದಂಗೆ ನಾನು ನಡ್ಕೊಂಡಿದ್ದೀನಿ, ಬಿ ನಾಗೇಂದ್ರ ಅವರು ಅಣತಿಯಂತೆ ದುಡ್ಡಿಸ್ಕೊಂಡು ಬಂದು ಕೊಟ್ಟಿದ್ದೀನಿ ಅಂತ. ಅದೇ ಹೇಳಿಕೆ ಈಗ ಮಾರಕ ಆಗಿರೋದು ಬಿ ನಾಗೇಂದ್ರ ಅವ್ರಿಗೆ. ಬರೀ 25 ಲಕ್ಷದ ವಿಷಯ ಬರಲ್ಲ, 39 ಕೋಟಿ ಮಿಸ್ಸಿಂಗ್ ಆಗಿದೆ. ಆ 39 ಕೋಟಿ ಎಲ್ಲಿ ಹೋಯ್ತು ಅನ್ನುವಂಥ ಪ್ರಶ್ನೆಗೆ ಪ್ರಾಥಮಿಕ ಮಾಹಿತಿ ಇದೇ ಬಿ ನಾಗೇಂದ್ರ ಅವರ ಕೈ ಸೇರಿದೆ ಅಂತ. ಆ ದುಡ್ಡು ಎಲ್ಲಿ ಹೋಯ್ತು, ಚುನಾವಣೆಗೆ ಬಳಕೆ ಮಾಡಿದ್ರ ಅನ್ನೋದು ಕೂಡ ಪ್ರಶ್ನೆ ಇದೆ. ಸೊ ಸಹಜವಾಗಿ ಒಂದಷ್ಟು ಕುತೂಹಲ, ಮುಂದಿನ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸ್ಪಾಟ್ ಇಂದ ಇಡಿ ಕಚೇರಿಯಿಂದ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ನನ್ನ ಪಾತ್ರ ಇಲ್ಲ ಅಂತ ಮತ್ತೆ ಮತ್ತೆ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಇವರ ಪಾತ್ರ ಇಲ್ಲ ಅಂದ್ರೆ, ಇವರು ಭಾಗಿಯಾಗಿಲ್ಲ ಅಂತ ಆದ್ರೆ ಇಡಿ ವಶಕ್ಕೆ ಯಾಕೆ ಪಡೆದುಕೊಳ್ತು, ಯಾಕೆ ಅವರು ಬಂಧನ ಆಯ್ತು ಅನ್ನೋದು ಸಹಜವಾಗಿ ಕುತೂಹಲ. ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ನೋಡಿ, ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ. ಅವ್ರು ಎಷ್ಟೇ ಪ್ರಶ್ನೆಯನ್ನ ಮಾಡಿದ್ರು ಕೂಡ ನಾಗೇಂದ್ರ ಅವರ ಬಾಯಿಂದ ಬರ್ತಾ ಇದ್ದಿದ್ದು ಒಂದೇ ಉತ್ತರ, ನನಗೂ ಈ ಪ್ರಕರಣಕ್ಕೂ ಈ ಹಗರಣಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ನನ್ನ ಪಾತ್ರ ಏನೇನೂ ಇಲ್ಲ, ನನ್ನ ತಪ್ಪಿಲ್ಲ ಅನ್ನುವ ಇಷ್ಟೇ ಉತ್ತರವನ್ನು ಕೊಡ್ತಾ ಇದ್ದಾರೆ. ನೋಡಿ, ನಿನ್ನೆಯೂ ಕೂಡ ರಿಪಬ್ಲಿಕ್ ಕನ್ನಡ ನಾಗೇಂದ್ರ ಅವರ ಕಾನ್ಫಿಡೆಂಟನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ, ಅವರ ರಿಯಾಕ್ಷನನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ವಿ. ನಿನ್ನೆ ಬೆಳಗ್ಗೆಯೂ ಕೂಡ ಸೇಮ್ ಉತ್ತರವನ್ನು ಕೊಟ್ಟಿದ್ರು, ನನ್ನ ಪಾತ್ರ ಇಲ್ಲ, ನನಗೇನು ಗೊತ್ತಿಲ್ಲ ಅನ್ನೋ ಉತ್ತರವನ್ನು ಕೊಟ್ಟರು. ಇವತ್ತು ಕೂಡ ಸೇಮ್ ವರ್ಡನ್ನು ಅವರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಸೊ ಈಗ ನಾಗೇಂದ್ರ ಅವರು ತಮ್ಮ ಪಾತ್ರ ಇಲ್ಲ ಅಂತ ಹೇಳ್ತಾರೆ. ಹೌದು, ಹಾಗಾದರೆ ಇಡಿ ಅವರು ಅರೆಸ್ಟ್ ಮಾಡಿರೋದು ಕಾರಣ ಏನು ಅಂತಂದರೆ, ಇದೇ ಉತ್ತರವನ್ನು ಕೊಟ್ಟಿರೋದಕ್ಕೆ ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು. ಯಾಕೆ ಅಂತಂದರೆ ಇಡಿ ಅಧಿಕಾರಿಗಳು ಸತತವಾಗಿ 45 ಗಂಟೆಗೂ ಹೆಚ್ಚು ಕಾಲ ಅವರ ನಿವಾಸದಲ್ಲಿ ದಾಳಿ ನಡೆಸಿ ಅವರ ವಿಚಾರಣೆಯನ್ನು ನಡೆಸಿದ್ರು. ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನಾಗೇಂದ್ರ ಅವರು ಹೇಳ್ತಾ ಇದ್ದು ಒಂದೇ ಉತ್ತರ, ನನಗೆ ಗೊತ್ತಿಲ್ಲ ಅಂತೇಳಿ. ಅದಾದ ಬಳಿಕ ಇಡಿ ಅಧಿಕಾರಿಗಳು ದಾಳಿನ ಮುಕ್ತಾಯಗೊಳಿಸಿ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ನಾವು ಏನೇ ಇನ್ಫಾರ್ಮೇಶನ್ ಕೇಳಿದ್ರು ಕೂಡ, ನಾವೇನೇ ಪ್ರಶ್ನೆ ಕೇಳಿದ್ರು ಕೂಡ ನಮಗೆ ಸಮಂಜಸವಾದಂಥ ಉತ್ತರ ನಾಗೇಂದ್ರ ಅವರು ಕೊಡ್ತಾ ಇಲ್ಲ. ಹಾಗಾಗಿ ನಾವು ಅವರನ್ನು ಕಸ್ಟಡಿಗೆ ತೆಗೆದುಕೊಂಡು ನಾವು ಪ್ರಶ್ನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲೇಬೇಕು ಅಂತೇಳಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಾಗ ಅವರು ಸೂಚನೆ ಕೊಟ್ಟಂಥ ಮೇರೆಗೆ ಇಡಿ ಅಧಿಕಾರಿಗಳು ನಿನ್ನೆ ಬೆಳಗ್ಗೆ ಹೋಗಿ ಅವರ ನಿವಾಸದಿಂದಲೇ ಕರೆದುಕೊಂಡು ಬಂದು ಕಸ್ಟಡಿಯಲ್ಲಿ ಇಟ್ಕೊಂಡಿರ್ತಾರೆ. ರಾತ್ರಿವರೆಗೂ ಕೂಡ ಪ್ರಶ್ನೆಯನ್ನು ಮಾಡಿದರೆ, ಅದಾದ ಬಳಿಕ ರಾತ್ರಿವರೆಗೂ ಪ್ರಶ್ನೆ ಮಾಡಿದ್ರು ಕೂಡ ಅವರು ಉತ್ತರವನ್ನು ಕೊಟ್ಟಿಲ್ಲ. ಯಾವಾಗ ನಾಗೇಂದ್ರ ಅವರು ಇಡಿ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಸಮಂಜಸವಾದಂಥ ಉತ್ತರವನ್ನು ಕೊಡಲಿಲ್ಲೋ, ಆಗ ರಾತ್ರಿ 10:35 ಸರಿಯಾಗಿ ಅಧಿಕೃತವಾಗಿ ಅವರ ಬಂಧನ ಆಗಿದೆ ಅನ್ನುವ ಮಾಹಿತಿಯನ್ನು ಅವರು ಬಹಿರಂಗಪಡಿಸ್ತಾರೆ. ಅಷ್ಟೇ ಅಲ್ಲದೆ ನಾಗೇಂದ್ರ ಅವರ ಕುಟುಂಬಕ್ಕೂ ಕೂಡ ಈ ವಿಚಾರಿಸುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾರೆ. ನೋಡಿ, ಅವರು ಸಮಂಜಸವಾದಂಥ ಉತ್ತರ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿ. ಯಾಕೆಂತಂದರೆ ಇಡಿ ಅಧಿಕಾರಿಗಳ ಬಳಿ ಮಹತ್ವದ ಸಾಕ್ಷಿಗಳಿದೆ. ಅವರ PA ಹರೀಶ್ ಕೊಟ್ಟಿರುವಂಥ ಹೇಳಿಕೆ ಇದೆ. ಆ ಒಂದು ಹೇಳಿಕೆಯನ್ನು ಆಧರಿಸಿ ಇನ್ನು ಮುಂದೆ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಾರೆ. ಶ್ರುತಿ. ಓಕೆ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈಗ